SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಇರುವಂಥ ಒಂದು RC ಕ್ವೆಶನ್ಸ್ ಅಂದರೆ ಒಂದು ಎಕ್ಸ್ಟ್ರಾಕ್ಟ್ಸ್ ಹೇಳ್ತಾ ಇದ್ದೀನಿ. ನಾನು ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ, ಆದರೂ ತುಂಬ ಜನ ಕೇಳ್ತಿದ್ದೀರಾ ಸರ್ ಇನ್ನೂ ಇಂಪಾರ್ಟೆಂಟ್ ಇರೋವಂಥದ್ದು ಹೇಳಿ, ಅದು ತುಂಬ ಜಾಸ್ತಿ ಆಗಿದೆ, ಒಂದು ಲಿಮಿಟೆಡ್ ಇರೋವಂಥವು ಹೇಳಿ ಅಂತ ಕೇಳ್ತಾ ಇದ್ದೀರಾ. ನಾನು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವ ಲೆಸನಿಂದ ಕೇಳೋರೆ ಹೆಂಗೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಹೇಳ್ತಾ ಹೋಗ್ತೀನಿ. ನಾನು ಮೊದಲನೇ ಬ್ಲೂ ಪ್ರಿಂಟಲ್ಲಿ ಏನು ಕೊಟ್ಟವ್ರೆ, ದೇರ್ ಈಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್. ಈ ಪಾಠದಿಂದ ಅವರು ಏನೇನು ನೋಡಿ, ಈ ಪಾಠ ಇದೆ ಅದರಲ್ಲಿ ನೋಡೋಣ, ಇದರಿಂದ ಯಾವ್ದು ಓದ್ಕೋಬೋದು ಅಂತ ಒಂದು ಸ್ವಲ್ಪ ನಾನು ಇದರಲ್ಲಿ ತೆಗೆದಿದ್ದೀನಿ. ಒಂದು 7-8 ಅಷ್ಟನ್ನು ಚೆನ್ನಾಗಿ ಪ್ರಿಪೇರ್ ಆಗಿ. ಟೋಟಲ್ 3 ಮಾರ್ಕ್ಸ್ ಇರುತ್ತೆ, ನೆನಪಿರಲಿ. 3 ಮಾರ್ಕ್ಸು ABC ಅಂತ 3 ಕ್ವಶನ್ಸ್ ಇರುತ್ತೆ, 3ಕ್ಕೂ ಆನ್ಸರ್ ಮಾಡಬೇಕು. ಒಂದನೇ ಕ್ವಶನ್ ನೋಡಿ, ಪಾಠದ ಹೆಸರೇ ಬಂದಿದೆ, ದೇರ್ ಈಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್. ನೋಡಿ ಅದರಲ್ಲಿ ಹೂ ಇಸ್ ದ ಸ್ಪೀಕರ್, ಆನ್ಸರ್ ಬಂದುಬಿಟ್ಟು ಒಂದು ಟ್ರಾವೆಲರ್ಸ್ನ ವಾಯ್ಸ್ ಅದು. ಆಮೇಲೆ ಬಿನೇದು ಏನು ಕೇಳೋರೆ, ಹೂ ಇಸ್ ದ ಗರ್ಲ್ ರೆಫರ್ಡ್ ಇಯರ್, ಯಾವ ಗರ್ಲ್ನ ಒಂದು ರೆಫರ್ ಮಾಡೋರು ಅಂದರೆ ಇಲ್ಲಿ ರೋಮಾ ತಲ್ರೇಜ ಅನ್ನೋರು ಬಿದ್ದಿರುತ್ತೆ ಟ್ರ್ಯಾಕ್ಸಿಂದ. ವೈ ವಾಸ್ ಶಿ ಬೈ ದ ಟ್ರ್ಯಾಕ್ಸ್, ಹಿಂಗೆ ಬಿದ್ದಳು ಅಂದರೆ ಅವಳು ಏನಕ್ಕೆ ಬಿದ್ದಿದ್ಳು ಅಂದರೆ ಶಿ ವಾಸ್ ಪುಲ್ ಡೌನ್ ಫ್ರಮ್ ಟ್ರೈನ್. ನೆಕ್ಸ್ಟ್ನೇದು, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಫರ್. ನೋಡು, ವಾಟ್ ಹ್ಯಾಪೆಂಡ್ ದೇರ್ ವಾಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಮತ್ತು ಆಪ್ಷನ್ ಬಿ ಕ್ವಶನ್ ಏನಿದೆ, ವೈ ಡಿಡ್ ದೇ ಹ್ಯಾವ್ ಟು ಹೆಲ್ಪ್, ಶಿ ಹ್ಯಾಡ್ ಫಾಲನ್ ಫ್ರಮ್ ದ ಟ್ರೈನ್. ಹೂ ಶುಡ್ ಗೋ ದೇರ್, ಯಾರು ಹೋದ್ರಲ್ಲಿ ಅಂದರೆ ಒಂದು ಪ್ಯಾಸೆಂಜರ್ಸ್ ಆಫ್ ದ ಟ್ರೈನ್. ನೆಕ್ಸ್ಟು 3ನೇ ಕ್ವಶನ್, ಇದಂತೂ ತುಂಬ ಇಂಪಾರ್ಟೆಂಟು, ಪ್ರತಿ ವರ್ಷ ಬರ್ತಾನೇ ಇರುತ್ತೆ, ಚೆನ್ನಾಗಿ ಓದ್ಕೊಳ್ಳಿ. ಏನಿದು ನೋಡಿ, ಟೇಕ್ ದ ಗರ್ಲ್ ಟು ಐರೋಡಿ, ಸಜೆಸ್ಟೆಡ್ ದ ಕಾಪ್, ದೇರ್ ಈಸ್ ಎ ಹಾಸ್ಪಿಟಲ್ ದೇರ್ ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್. ಇದೊಂದು ಕಾನ್ವರ್ಜೇಷನ್ ನಡೀತೆ. ಅದಕ್ಕೆ ಒಂದೇದು ಏನು ಕೇಳೋರು ಕ್ವಶನು, ಹೂ ಇಸ್ ದ ಗರ್ಲ್ ಇಯರ್, ಅಲ್ಲಿ ಗೊತ್ತು ರೋಮಾ ತಲ್ರೇಜ ಬಿದ್ದಿರ್ತಾಳೆ. ವೈ ಡಿಡ್ ಬಾಲೇಶ್ವರ ಡಿಸ್ಅಗ್ರಿ ಟು ಈಸ್ ಸಜೆಷನ್, ಏನಕ್ಕೆ ಡಿಸ್ಅಗ್ರಿ ಮಾಡೋದು, ಬಿಕಾಸ್ ಐರೋಳಿ ವಾಸ್ ಅಟ್ ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ ಆ್ಯಂಡ್ ಈ ನೀವೇ ನಿಯರರ್ ಹಾಸ್ಪಿಟಲ್ ದೆನ್ ದಟ್, ಅದಕ್ಕಿಂತ ಅವನಿಗೆ ಒಂದು ನಿಯರರ್ ಹಾಸ್ಪಿಟ್ಲಿಗೆ ಗೊತ್ತಿತ್ತು. ನೀಡೆಡ್ ಟ್ರೀಟ್ಮೆಂಟ್, ಇಮ್ಮಿಡಿಯೇಟ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು. ಅದಕ್ಕಾಗಿ ಸಿ ಏನು ಕೇಳೋರೆ, ವಾಟ್ ಡಿಡ್ ಯು ಡೂ ದೆನ್, ಏನು ಮಾಡ್ದೆ ಅದಾದಮೇಲೆ, ಯು ಟುಕ್ ಅರ್ ಟು ಎ ನಿಯರ್ ಬೈ ಹಾಸ್ಪಿಟಲ್ ಟು ಗಿವ್ ಫಸ್ಟ್ ಏಡ್, ಅಲ್ಲೇ ನಿಯರ್ ಇರುತ್ತೋ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದು ಫಸ್ಟ್ ಏಡ್ ಕೊಡ್ತದ. ನೋಡ್ತಾ ಹೋಗಿ ಹಂಗೆ. ಇದು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಇದೆ. ಲಿಮಿಟೆಡ್ ಕ್ವಶನ್ಸ್ ಇಷ್ಟೇ ಬರುತ್ತೆ, ಇಷ್ಟರೊಳಗಡೆ ಓದ್ಕೊಳ್ಳಿ, ಎಕ್ಸ್ಟ್ರಾ ಓದ್ಕೋಬೇಡಿ. ಮುಂಚೆ ಒಂದು ವೀಡಿಯೋ ಮಾಡಿದ್ದೆ, ಅದು ತುಂಬ ಇತ್ತು ಅದರಲ್ಲಿ, ಅದಕ್ಕೆ ಇದರಲ್ಲಿ ಕಮ್ಮಿ ಇರೋಂಥದ್ದೇ ಮಾಡಿದ್ದೀನಿ. ನೋಡ್ತಾ ಹೋಗಿ, ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ಇದು ಆಲ್ಸೋ ಒಂದು ತುಂಬ ಇಂಪಾರ್ಟೆಂಟ್, ಏನು, ಬೆಹೆನ್ಜಿ ಆಫ್ ದಿ ಹೇ ಈ ಹಾಸ್ಕ್ಡ್. ನೋಡ್ತಾ ಹೋಗೋದು, ಸ್ಕ್ರೋಲ್ ಡೌನ್ ನೋಡಿ, ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಅಷ್ಟು ಕ್ವಶನ್ಸ್ನ ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಓದ್ಕೊಳ್ಳಿ. ಇನ್ನೊಂದು ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟಿದ್ದಂದರೆ ಒಂದು ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್. ಈ ಒಂದು ಪಾಠದಿಂದ ಏನು ಕೇಳೋರೆ, ಇದರಿಂದ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ನ ಕೇಳೋರೆ. ಇದನ್ನು ನೋಡೋಣ ಬನ್ನಿ. ನೋಡಿ, ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ನೋಡಿ, ಇಲ್ಲೊಂದು ಹೂ ರೋಡ್ ದ ಬ್ಯಾಲೆಡ್ ಆಫ್ ಟೆಂಪೆಸ್ಟ್, ಏನು ಕೇಳೋರೆ ಎ ಅಲ್ಲಿ ಯಾರು ಬರೆದಿರೋದು ಒಂದಂದರೆ ಜೇಮ್ಸ್ ಟಿ ಫೀಲ್ಡ್ಸ್. ಮತ್ತು ಬಿ ನೋಡಿ, ಹೂ ಡಸ್ ದ ವರ್ಡ್ ವಿ ರೆಫರ್ ಟು ಇಯರ್. ವಿ ಅಂದರೆ ನಾವು, ಇಲ್ಲಿ ಯಾರನ್ನು ರೆಫರ್ ಮಾಡ್ತಿದ್ದೀವಿ ನಾವು ಅನ್ನೋದು, ವಿ ರೆಫರ್ಸ್ ಟು ಯಾರನ್ನು, ಒಂದು ಸೇಲರ್ಸ್ನ ರೆಫರ್ ಮಾಡ್ತಾ ಇದೆ. ನೆಕ್ಸ್ಟ್ ಸಿ ನೋಡಿ, ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್, ವೈ ವಾಸ್ ಇಟ್ ಸೋ, ಬಿಕಾಸ್ ದ ಸೇಲರ್ಸ್ ವರ್ ಅಫ್ರೇಡ್ ದಟ್ ದ ಸ್ಟಾರ್ಮ್ ವುಡ್ ಡೆಸ್ಟ್ರಾಯ್ ದ ಶಿಪ್ ಆ್ಯಂಡ್ ದೇ ಲೀವ್ಸ್. ನೋಡಿ ಹಂಗೆ ನೋಡ್ತಾ ಹೋಗಿ. ನೋಡಿ, ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್, ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ ಶೌಟೆಡ್.
ನೋಡ್ತಾ ಹೋಗಿ. ನೆಕ್ಸ್ಟ್ ಇದೊಂದು ದ ಡಿಸ್ಕವರಿ, ಇದು ನೋಡ್ಕೊಳ್ಳಿ. ದೇರ್ ಆರ್ ಲಿಮಿಟ್ಸ್, ನೋ ಪೇಷನ್ಸ್ ಸರ್. ಇಸ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಇರೋದು ಇವೆಲ್ಲ ನಾನು ಹೇಳ್ತಾ ಇರೋದು ಒಂದು 100% ಶೋರ್ ವೇ. ಸೊ ಅದಕ್ಕೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಶೋರ್ ಇರುವಂಥ ಕ್ವಶನ್ಸು. ಸೊ ಇದನ್ನು ಮಾತ್ರ ಮರಿಬೇಡಿ. ಅದನ್ನು ಆ ಮುಂಚೆ ಮಾಡಿರೋ ವೀಡಿಯೋ ನೋಡೋಕ್ಕೂ ಪರವಾಗಿಲ್ಲ, ಇದನ್ನು ದಯವಿಟ್ಟು ನೋಡಿ. ಯಾಕಂದರೆ ಅದು ಚೆನ್ನಾಗಿದೆ, ಬಟ್ ಜಾಸ್ತಿ ಇದೆ ಅಷ್ಟೇ. ಇದು ಸ್ವಲ್ಪ ಲಿಮಿಟೆಡ್ ಇರೋವಂಥ ಒಂದು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ. ನೀವೆಲ್ಲ ನೈಟ್ ಆ ಥರ ಕಮೆಂಟ್ ಮಾಡಿ ಸಲುವಾಗಿ ನಾನು ಇಮಿಡಿಯೇಟ್ಲಿ ಬೆಳಗ್ಗೆ ಎದ್ದು ಇದನ್ನು ತಯಾರಿಸಿದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ, ಬೆಳಗ್ಗೆ ಎದ್ದು ಇದನ್ನು ತಯಾರಿಸಿ ಇವಾಗ ನಿಮ್ಗೆ ಕೊಡ್ತಾಯಿದ್ದೀನಿ. ನಿಮ್ಗೆ ಏನು ಬೇಕೋ ದಯವಿಟ್ಟು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನಾನು ಒಬ್ರಿಗೂ ರಿಪ್ಲೈ ಮಾಡಿಲ್ಲ ಅಂತೆಲ್ಲ, ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಿದ್ದೀನಿ. ಸೊ ಇಮಿಡಿಯೇಟ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಇಲ್ಲ ನನ್ನ ಒಂದು ಇನ್ಸ್ಟಾಗ್ರಾಮ್ ID-ನ ಇಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಇನ್ಸ್ಟಾಗ್ರಾಮ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಬೇಕಾದ್ರೆ ಮೆಸೇಜ್ ಮಾಡ್ಬೋದು ನೀವು. ಸರ್ ನೋಡಿ, ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್. ಯಾವುದು? ಡಿಸಿಪ್ಲಿನ್ ಈಸ್ ಅ ಥಿಂಗ್ ಆಫ್ ದ ಪಾಸ್ಟ್ ಸರ್, ಇಟ್ಸ್ ಯು ಆರ್ ಅಸ್. ನೋಡಿ ಕರೆಕ್ಟಾಗಿ ಒಟ್ನಲ್ಲಿ 3 ಮಾರ್ಕ್ಸ್ ಇರುತ್ತೆ. ABC-ಯಿಂದ 1 ಮಾರ್ಕ್ಸ್. ನೋಡಿ ABC-ಯಿಂದ 1 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಆಲ್ಮೋಸ್ಟ್ ಫಸ್ಟ್ನೇ ಕೇಳಿದೆ ಹೂಯಿಂದನೇ ಸ್ಟಾರ್ಟ್ ಆಗುತ್ತೆ. ಯಾರು ಸ್ಪೀಕರ್, ಯಾರು ಇಲ್ಲ, ಏನು ಯಾರಿಗೆ ಹೇಳ್ತಾ ಇದ್ದಾರೆ, ಹೂಯಿಂದನೇ ಆಲ್ಮೋಸ್ಟ್ ಸ್ಟಾರ್ಟ್ ಆಗೋದು. ನೋಡಿ ಮುಂದೆ ಇನ್ನೂ ಏನು ಬೇಕಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಇವಾಗ ನಾನು ಮುಂದೆ ನೆಕ್ಸ್ಟಿಂದ ನಾನು ಈ ಲೆಸನ್ ವೈಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೀರೋಯಿಂದ ಹಿಡಿದು ಫುಲ್ಲು ಲಾಸ್ಟ್ ಗಂಟ ಈ ಒಂದೊಂದು ಲೆಸನಲ್ಲಿ ಹಿಂಗೆ ಕೀ ಪಾಯಿಂಟ್ಸು ಏನೇನು ಓದ್ಕೋಬೋದು ಅಂಥದ್ದು ಮಾತ್ರ ಇವಾಗ ನಾನು ನೆಕ್ಸ್ಟಿಂದ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಅದನ್ನು ನೀವು ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಒಂದು ನಮ್ಮ ಚಾನೆಲ್ ಇನ್ನೂ ಶೇರ್ ಮಾಡಿ, ಯಾಕಂದರೆ ನಮ್ಮ ಚಾನಲ್ ಇನ್ನೂ ರೀಚ್ ಆಗಿಲ್ಲ ಅಷ್ಟು ಜನಕ್ಕೆ. ನಾವು ಒಂದು ಕ್ವಾಲಿಟಿ ಇರೋಂಥ ಒಂದು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಮಾಡೆಲ್ ಪೇಪರ್ಸ್ ಆಗಿರ್ಬೋದು, ಆ್ಯನ್ಯುವಲ್ ಪೇಪರ್ಸ್ ಆಗಿರ್ಬೋದು, ಎಲ್ಲನೂ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಬಟ್ ಇನ್ನೂ ನಮ್ಮ ಚಾನಲ್ ಇನ್ನೇನಾಗಿಲ್ಲ, ರೀಚ್ ಆಗಿಲ್ಲ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ. ಸೊ ಎಷ್ಟೋ ಜನ ಇದ್ದೀರಾ, ಸೊ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತೇ ಇಲ್ಲ ನಮ್ಮ ಚಾನಲು. ಸೊ ದಯವಿಟ್ಟು ಅವ್ರಿಗೆಲ್ಲನೂ ಶೇರ್ ಮಾಡಿ. ಇವಾಗ ನೆಕ್ಸ್ಟ್ ನೀವು ಫಸ್ಟ್ PUC ಬರ್ತಾಯಿದ್ದೀರಾ, ಇನ್ನು ನೀವು ಫಸ್ಟ್ PUCಯ ಒಂದು ಚಿಂತೆನ ಬಿಟ್ಬಿಡಿ. ಯಾಕಂದರೆ ನಾವು ಅದಕ್ಕೆ ಆಲ್ರೆಡಿ ಎಲ್ಲ ರೆಡಿ ಆಗಿದ್ದೀವಿ. ಫಸ್ಟ್ PUCಗೆ ಪ್ರತಿಯೊಂದನ್ನು ಮಾಡ್ತಾ ಹೋಗ್ತೀವಿ. ನಿಮ್ಗೆ ಇವಾಗ ನೋಡಿ ಟೋಟಲ್ ಇಷ್ಟಿದೆ. ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಂಬಿಡಿ. ಕೊಟ್ಟಿರೋದು ಇಷ್ಟು ಮಾತ್ರ 100% ಶೋರ್. ಇನ್ನು ಎಕ್ಸ್ಟ್ರಾ ಓದೋಕ್ಕೆ ಹೋಗಬೇಡಿ. ನೋಡ್ತೀನಿ ಅಂದರೆ ಈ ಕಲರ್ಸ್ ಆಫ್ ಸೈಲೆನ್ಸ್ದಲ್ಲಿ ಸ್ವಲ್ಪ ಇದೆ, ಏನಿದು ನೋಡೋಕ್ಕೂ ಏನು ಹೋಗಬೇಡಿ. ಇದು ಸುಮ್ಮನೆ ಯಾರಿಗಾದ್ರೂ ನೋಟ್ಸ್ ಬೇಕಿದ್ರೆ ತೊಗೋಬೋದು. ಇದನ್ನು ನೋಡಿ, ಇಷ್ಟೇ ಟೋಟಲ್ ಈ PDF ಇಷ್ಟು ಮಾಡಿದ್ದೀನಿ ನಾನು. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವಾಗ ಮುಂದಿನ ವೀಡಿಯೋದಲ್ಲಿ ನಾನು ಏನು ಮಾಡಬೇಕಂದ್ರೆ ಹಿಂಗೆ ಅಂದ್ಕೊಂಡಿದ್ದೀವಿ, ಲೆಸನ್ ವೈಸ್ ಏನೇನು ಓದ್ಕೋಬೋದು ತುಂಬ ಸುಲಭವಾಗಿ ಅಂತ ಆ ಥರ ನಾನೊಂದು ಐಡಿಯಾ ಮಾಡಿದ್ದೀನಿ. ಸೊ ನೋಡೋಣ, ಅದಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ. ಇಲ್ಲ ಆಲ್ಮೋಸ್ಟ್ ನಿನ್ನೆಯಿಂದಲೂ ಎಲ್ಲ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೇನು ಉಳಿದಿಲ್ಲ ಉಳಿಯೋದಂತೂ. ಏನಾದರೂ ನಿಮಗೆ ಬೇಕಿತ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಾವು ಒಂದು ಹೊಸ ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿ ನಿಮ್ಮ ಇಲ್ಲಿವರೆಗೂ ನಡೆದಂತಹ ಒಂದು ಹಿಂದಿ ಸಬ್ಜೆಕ್ಟ್ ಗಟ್ಟ ನಡೆದಿರುವಂಥ 5 ಸಬ್ಜೆಕ್ಟ ಒಂದು ಕೀ ಆನ್ಸರ್ಸು ಫುಲ್ಲು ರೆಡಿ ಮಾಡಿದ್ದೀವಿ ನಾವು ನಿಮ್ಗೆ ಎಕ್ಸಾಮ್ ಆದ ತಕ್ಷಣ ನಾವು ಕೀ ಆನ್ಸರ್ಸ್ ಬಿಟ್ಟಿಲ್ಲ. ಕಾರಣ ಏನಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿಬಿಟ್ರೆ ಅಲ್ಲಿ ತಪ್ಪುಗಳಿರುತ್ತೆ ಅಂತ ರೀಸನ್ಗಾಗಿ ನಾವು ಬಿಟ್ಟಿಲ್ಲ. ಸೊ ಇವಾಗ ನಾವು ಒಟ್ಟಿಗೆ ನಾಳೆ ನಿಮ್ಮ ಈ ಇಂಗ್ಲೀಷ್ ಎಕ್ಸಾಮ್ ಆದ ತಕ್ಷಣದಿಂದನೇ, ನಾಳೆ ಸಂಜೆಯಿಂದನೇ ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಿಯಲ್, ಸೈನ್ಸ್, ಮ್ಯಾಥ್ಸ್ ಫುಲ್ 6 ಸಬ್ಜೆಕ್ಟ್ದು ಕೀ ಆನ್ಸರ್ಸು 1 ಮಾರ್ಕ್ಸಿಂದ ಹಿಡಿದು ಟೋಟಲ್ ಯಾವ್ದು 10 ಮಾರ್ಕ್ಸ್ ಇದ್ರೂ ಬರೆದಿದ್ದೀವಿ. ಎಲ್ಲ ಬರೆದು ರೆಡಿ ಮಾಡಿ ಇಕ್ಕಿದ್ದೀವಿ. ಇನ್ನೇನು ಬಿಡೋದೊಂದೇ, ಅದು ಒಂಥರ ಅಫಿಷಿಯಲ್ ಕೀ ಆನ್ಸರ್ಸ್ ಅವು ನಾವೇ ರೆಡಿ ಮಾಡಿರೋದು. ಇವೇನು ಅದರಲ್ಲಿ ಯಾವುದೇ ತೊಂದರೆಗಳಿಲ್ಲ, ಎಲ್ಲ A to Z ಇದೆ. ಅದಕ್ಕಾಗಿ ಹೇಳ್ತಿರೋದು. ಓಕೆ, ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.